ಬಿಟ್ಟಿರೋದು. ಯಾವುದನ್ನ ಖಾತೆ ಕೊಡಲಿ ನಾವು ನಿಭಾಯಿಸ್ತೀವಿ. ಹೋದ ಸತಿ ನನಗೆ ವಸತಿ ಖಾತೆ ಎಲ್ಲ ಕೊಟ್ಟಿದ್ರು. 15 ವರ್ಷದಿಂದ ಒಂದು ಮನೆ ಕೊಟ್ಟಿರಲಿಲ್ಲ. ನನ್ನ ಅವಧಿಯಲ್ಲಿ 3 ವರ್ಷ ಅವಧಿಯಲ್ಲಿ 79,860 ಮನೆ ಇಡೀ ರಾಜ್ಯದಲ್ಲಿ ನಾನು ಕೊಟ್ಟಿದ್ದೆ. ನಾನು ಇನ್ನು 33,000 ಮನೆಗಳು ರೆಡಿ ಮಾಡ್ಕೊಂಡಿದ್ದೆ. ಆಗಸ್ಟ್ ಸೆಪ್ಟೆಂಬರ್ ಕೊಡಬೇಕಂತ ಹೇಳ್ಬಿಟ್ಟು ಅಷ್ಟೊತ್ತು ಮನೆ ಮುಖ್ಯಮಂತ್ರಿಗಳು ಚೇಂಜ್ ಆದರು. ಈಗ ನನಗೆ ವಸತಿ ಖಾತೆ ಕೊಟ್ಟರೆ ನಾನು ನಿಭಾಯಿಸಿದ್ದೀನಿ. ಇನ್ನು ಯಾವ ಖಾತೆ ಕೊಟ್ಟರು ನಾನು ನಿಭಾಯಿಸ್ತೀನಿ. ನಾನು ಮುಂಚಿನ ಮಾಧ್ಯಮದಲ್ಲಿ ಹೇಳಿದ್ದೀನಿ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವೆಲ್ಲ ಬೇಡಿಕೆ ಇಡ್ಬೋದು, ಕೊಡೋರು ಹೈಕಮಾಂಡ್ ಅವರು, ನಾವು ಯಾರು ಇಲ್ಲ. ಹೈಕಮಾಂಡ್ ಏನು ಯಾವ ಖಾತೆ ಕೊಡ್ತಾರೆ ಆ ಖಾತೆನ ಮುಖ್ಯಮಂತ್ರಿ ನಾನು ಕೊಡ್ತಾರೆ, ಅದು ನಾನು ನಿಭಾಯಿಸ್ತೀನಿ. ಸಿದ್ದರಾಮಯ್ಯ ಅವ್ರು ಏನು ಅಹಿಂದ ಶಾಸಕರನ್ನ ಕಡೆಗಣಿಸಿರು, ಅವ್ರಿಗೆ ವಂಚನೆ ಮಾಡಿದಂಗೆ ಮಾಡ್ರು. ಏನು ಮಾಡಿ ಸಚಿವ ಸ್ಥಾನ ಕೊಡುವಲ್ಲಿ ಕೆಲವು ಅಹಿಂದ ಶಾಸಕರಿಗೆ ಕೈ ಹಿಡಿಲಿಲ್ಲ. ಡಾಕ್ಟರ್ ಇದ್ದಾರೆ, ಇವರು ಇದ್ದಾರೆ, ಬೈತ್ರಿ ಸುರೇಶ್ ಇದ್ದಾರೆ. ಇನ್ನೊಬ್ರು ಕೊಡ್ಬೇಕಂತ ಇತ್ತು, ಮಹಿಳೆಗೆ ಅನೌನ್ಸ್ ಮಾಡಿದ್ವಿ, MLC ಅವ್ರನ್ನ ಅನೌನ್ಸ್ ಮಾಡಿದ್ರು. ಅದು ಯಾವುದೋ ಕಾಡಿನಿಂದ ನಿಂತಿದೆ. ಅದು ನನ್ನ ಅನಿಸಿಕೆ ನಾಳೆ ನಾಳದಲ್ಲಿ ಸೆಟಲ್ ಆಗ್ತದೆ ಅಂತ ಅವ್ರು ಏನು ಹೇಳಿದ್ರು, ಜಿತೇಂದ್ರ ಅವ್ರು ಹೇಳಿದ್ರು. ಮೈಸೂರಲ್ಲಿ ಜಮೀರ್ ಅವ್ರು ಮಾಡಿ ಅಂತ ಅಪ್ಪ ಅವ್ರು ಹೇಳಿರಲಿಲ್ಲ. ಯಾರೆಲ್ಲ ಮುಸ್ಲಿಂ 2 ಜನ ಮಾಡಿ ಅಂತ ಹೇಳಿ ತನ್ವೀರ್ ಶೆಟ್ ಹಾಕ್ಬೇಕಾಗಿತ್ತು. ತನ್ವೀರ್ ಶೆಟ್ ಆಗಿಲ್ಲ. ಹೈಕಮಾಂಡ್ ಈಗ ನೋಡ್ರಿ, ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಯಾರಿಗಾನ ಪ್ರಪೋಸ್ ರೆಕಮೆಂಡ್ ಮಾಡಿದ ತಕ್ಷಣ ಮಾಡಲ್ಲ ಅಂತ ಹೇಳೋದಲ್ಲ. ಹೈಕಮಾಂಡ್ ಅವ್ರು ಮಾಡಬೇಕಾದ್ರೆ ಅದರಿಂದ ಅವರೇ ಅಂತ ಸಭೆ ಮಾಡಿರ್ತಾರೆ. ಅವ್ರ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಮಾಡಿದ್ರೆ ಸೂಕ್ತ ಪಕ್ಷಕ್ಕೆ ಅನುಕೂಲ ಆಗ್ತದೆ, ಅದಕ್ಕಿಂತ ಹೆಚ್ಚಾಗಿ ಮಂತ್ರಿಯಾಗಿ ರಾಜ್ಯದ ಜನಕ್ಕೆ ಒಳ್ಳೇದಾಗ್ತದ ಅಂತ ಯೋಚನೆ ಮಾಡಿದ್ಮೇಲೆ ಕ್ಯಾಬಿನೆಟ್ ಆದ್ಮೇಲೆ ಸೀದಾ ಅವ್ರ ತಾನು ಹೋಗಿದ್ದ ಕ್ಯಾಬಿನೆಟ್ ಇದಕ್ಕೂ ಪ್ರಮಾಣ ವಚನ ಆದ ತಕ್ಷಣ ಕ್ಯಾಬಿನೆಟ್ ಮನೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಕರೆದಿದ್ರು. ಕ್ಯಾಬಿನೆಟ್ ಆದ್ಮೇಲೆ ಮನೆ ಸಿದ್ದರಾಮಯ್ಯಗೆ ಭೇಟಿ ಮಾಡಿದ್ರು ಫಸ್ಟ್ ನಾನು. ಸರ್, ಸಿದ್ದರಾಮಯ್ಯ ಗೈರಾಗಿದ್ರು ಸರ್ ಪ್ರಮಾಣ ವಚನ. ಸಿದ್ದರಾಮಯ್ಯ ಗೈರಾಗಿದ್ರು ಪ್ರಮಾಣ ವಚನ. ಇಲ್ಲ, ಬರ್ಬೇಕಾದ್ರೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ನಾನು ಅವತ್ತು ಪ್ರಮಾಣ ವಚನ ಮಾಡ್ಕೊಂಡು ಕ್ಯಾಬಿನೆಟ್ ಆದ ತಕ್ಷಣ ಮನೆ ಸಿದ್ದರಾಮಯ್ಯ ಹೋಗಿದೆ. ನಿನ್ನೆನೂ ಪ್ರಭಾಕರ್ಗೆ ಫೋನ್ ಮಾಡಿದೆ, ಸಾಹೇಬ್ರನ್ನ ಭೇಟಿ ಮಾಡ್ಬೇಕಂತ. ಅವ್ರು ನಿನ್ನೆ ಮೈಸೂರಲ್ಲಿ ಇದ್ದಂತೆ. ಇವತ್ತು ನನ್ನ ಮನೆ ಅವತ್ತೇ ಹೋಗಿದ್ದೀನಿ, 3ನೇ ತಾರೀಕೆ. ಅವತ್ತೇ ನಾವು ಪ್ರಮಾಣ ವಚನ ತಗೊಂಡಿದ್ದೆ. ಅವತ್ತೇ ಸಂಜೆ ಹೋಗ್ಬಿಟ್ಟು ಮೊದಲೇ ಕ್ಯಾಬಿನೆಟ್ ಆದ ತಕ್ಷಣ ಸಿದ್ದರಾಮಯ್ಯ ಸಾಹೇಬ್ರ ಮನೆಗೆ ಹೋಗಿ ಅವರು ದೊಡ್ಡ ವಿಶ್ ಮಾಡಿ ಆಶೀರ್ವಾದ ತಗೊಂಡು ಬಂದಿದ್ದೆ. ತಿಮ್ಮಾಪುರ ಅವ್ರೇನು ಪೇಮೆಂಟ್ ಶೀಟ್ ಕೊಡುವಂತೆಲ್ಲ ವೈರಲ್ ಆಗಿತ್ತು ಅವ್ರದ್ದು ವಿಡಿಯೋ ಎಲ್ಲ ಸರ್. ಈ ಪೇಮೆಂಟ್ ಶೀಟ್ ಎಲ್ಲ ತಮಗೆಲ್ಲ ಗೊತ್ತಿದೆ. ಬಿಜೆಪಿಯಲ್ಲಿ ಆ ಪದ್ಧತಿ ಇರೋದು, ಕಾಂಗ್ರೆಸ್ ಎಲ್ಲ ಪದ್ಧತಿ ಇಲ್ಲ. ಯತ್ನಾಳ್ ಅವ್ರು ಹೇಳಿದ್ರು ನೋಡಿದಿಲ್ಲ ನಾವು, 2,000 ಕೋಟಿ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿರೋದು ನಮ್ಮ ಪಕ್ಷದಲ್ಲಿ ಯಾರು ಹೇಳಿಲ್ಲ. ನೇರವಾಗಿ ಹೇಳಿದ್ದಾರೆ. ಇದು ಆಡಿಯೋ, ಅದು ನಿಜಾನೋ ಸುಳ್ಳೋ ಯಾರಿಗೂ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಬಿಜೆಪಿ ಎಲ್ಲ ಪದ್ಧತಿ ಇರೋದು, ಕಾಂಗ್ರೆಸ್ ಎಲ್ಲ ಪದ್ಧತಿ ಇಲ್ಲ. ಕಾಂಗ್ರೆಸ್ ಎಲ್ಲ ಪದ್ಧತಿ ಇದ್ದಿದೆ, ಒಬ್ಬ ಪೌರ ಕಾರ್ಮಿಕರನ್ನ ಬಸಪ್ಪನ್ನ ಮಂತ್ರಿ ಮಾಡ್ತಾ ಇದ್ರ ಮೊದಲೇ ಬಾರಿ MLA. ನಿಮ್ಮಲ್ಲಿ ಯಾಕೆ ಆಡಿಯೋ ಆಗಲ್ಲ? ನಿಮ್ದು ಆಡಿಯೋ ಪೌರವ ಕಾರ್ಮಿಕ. ಒಂದು ನಿಮಿಷ, ಲೆಟ್ ಮಿ ಕಂಪ್ಲೀಟ್ ದಿಸ್ ಒನ್. ಪೌರವ ಕಾರ್ಮಿಕರು ಬಿಜೆಪಿ ಮಾಡಕ್ ಸಾಧ್ಯ ಆಗ್ತದ? ಇದು ಬಿಜೆಪಿ ಮಾಡಕ್ ಸಾಧ್ಯ ಆಗ್ತದೇನ್ರಿ? ಪೌರವ ಕಾರ್ಮಿಕರು ಒಂದು ಮಂತ್ರಿ ಮಾಡಿದ್ರೆ ಕಾಂಗ್ರೆಸ್ ಅಲ್ಲೇ ಅರ್ಥ ಮಾಡ್ಕೊಳ್ಳಿ. ಪೇಮೆಂಟ್ ಶೀಟ್ ಅದು ಅವ್ರ ತಂದೆ ಕಸ ಗುಡಿಸ್ತಾ ಇದ್ವಿ ಪಾಪ, ಪೌರವ ಕಾರ್ಮಿಕರ ಪಾಪ. ಅಂಥವ್ರು ಕಾಂಗ್ರೆಸ್ ಪಕ್ಷ ಯಾರು ಶಕ್ತಿ ಇದೆ, ಯಾರು ಬೆಳೆಸ್ಬೇಕು ಅಂಥವ್ರನ್ನ ಕಾಂಗ್ರೆಸ್ ಪಕ್ಷ. ಈಗ ರಾಜಕೀಯದಲ್ಲಿ ಏನಾಗಿದೆ, ಯಾರು ಬೆಳೆಯೋದು ಸಹಿಸ್ಕೊಳಕ್ ಆಗಲ್ಲ. ಅಂಥದ್ರಲ್ಲಿ ಪಿತೂರಿ ಮಾಡ್ತಾರೆ. ಮಾಡ್ಕೊಳ್ಳಿ, ಯಾರು ಮಾಡ್ತಾರೋ ಅವ್ರಿಗೂ ಒಳ್ಳೇದಾಗ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ. ಯಾರು ಮಾಡ್ತಾರೆ ಅವ್ರಿಗೂ ಒಳ್ಳೇದಾಗ್ಲಿ. ಯಾರು ಅದೇ ಸಹಜ ರೀ, ಎಲ್ಲ ರಾಜಕೀಯ ಎಲ್ಲ ಪಕ್ಷದಲ್ಲೂ ಸಹಜ. ಅದು ಇದು ಕಾಂಗ್ರೆಸ್ ಪಕ್ಷ ಅಂತ ಅಲ್ಲ, ಬಿಜೆಪಿ ಪಕ್ಷ ಅಂತಲ್ಲ, ಜನತಾದಳ ಪಕ್ಷ ಅಂತ, ಎಲ್ಲ ಪಕ್ಷದಲ್ಲಿ ಸಹಜ. ಅದು ಯಾರು ಮಾಡ್ತಾ ಇದಾರೆ ಅಂತ ಕೆಲಸ ಅವ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತಾನೆ ಬಯಸ್ತಾರೆ. ಅವ್ರು ಮಾಡ್ತಾರೆ ಗೊತ್ತಿಲ್ಲ, ಸೋಮವಾರ ಏನೋ ಖಾತೆ ಅಂತ. ಆಮೇಲೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಯಾರು ಬೇಕಂತ ಮನೆ ಮುಖ್ಯಮಂತ್ರಿಗಳು ತೀರ್ಮಾನ. ನಾನು 3 ವರ್ಷ ಕೆಲಸ ಮಾಡಿದ್ದೀನಿ ನಾನು. ಇಲ್ಲಪ್ಪ 28 ಚುನಾವಣೆ ಬರ್ತದೆ, ನಿನ್ನ ಪಕ್ಷಕ್ಕೆ ಕೆಲಸ ಮಾಡಿದ್ರೆ ಅದಕ್ಕೂ ನಾನು ಬದ್ಧ ಆಗಿದ್ದೆ. ನಾನು ಮಾಧ್ಯಮದಲ್ಲಿ ಮುಂಚೆನೇ ಹೇಳಿದ್ದೆ. ನಾನು 3 ವರ್ಷ ಅವಕಾಶ ಮಾಡಿಕೊಟ್ಟಿದ್ರು ಪಕ್ಷ, ನಮ್ಮ ಕಾಂಗ್ರೆಸ್ ಪಕ್ಷ 3 ವರ್ಷ ಮಂತ್ರಿಯಾಗಿ ಅವಕಾಶ ಮಾಡಿಕೊಟ್ಟಿದ್ರು. ಇನ್ನು ಬೇಡಪ್ಪ, ಎಲೆಕ್ಷನ್ ಚುನಾವಣೆ ಬರ್ತಾ ಇದೆ 28, ನೀನು ಪಕ್ಷಕ್ಕೆ ಕೆಲಸ ಮಾಡಿದ್ರೆ ಅದಕ್ಕೂ ನಾನು ಸ್ಪರ್ಧಾಗಿ. ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ನವೆಂಬರ್ ಉತ್ಸವ ಆಗ್ಬೇಕಂತ. ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇರ್ತೀನೋ ಗೊತ್ತಿಲ್ಲ. ಯಾರು ಬಂದರೂ ಅವತ್ತು ಘೋಷಣೆ ಮಾಡಿದ್ವಿ ಸರ್ಕಾರ ವತಿಯಿಂದಾನೆ. ಸರ್ಕಾರದಿಂದಾನೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗನೇ ಘೋಷಣೆ ಮಾಡಿದ್ದಾರೆ. ನವೆಂಬರಲ್ಲಿ ಏನು ಚೇಂಜ್ ಆದ್ರೆ ಏನು ಸರ್ಕಾರ ಆದೇಶ ಮಾಡಿದ್ದಾರೆ, ಅದು 100ಕ್ಕೆ 100 ಆಗ್ತದೆ. ನವೆಂಬರಲ್ಲಿ ನಾನಿದ್ರು ಸರಿ, ನಾನು ಇಲ್ಲಂದ್ರೂ ಸರಿ, ಯಾರು ಬಂದ್ರು ನವೆಂಬರಲ್ಲಿ ಹಂಪಿ ಉತ್ಸವ ಆಗಬೇಕು.